ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ನಂಬರಿನ ಹೊಲಿಗೆ ಮಷಿನ್ ಸೂಜಿ ಬಗ್ಗೆ ಮಾಹಿತಿ ಕೊಡ ಬಯಸುತ್ತೇನೆ. ಅದರ ಉಪಯೋಗನೂ ತಿಳಿಸುತ್ತೇನೆ. ನೋಡಿ, ಮೊದಲು ಇದು ಎಲ್ಲದಕ್ಕಿಂತ ಚಿಕ್ಕದು 9 ನಂಬರ್ ಸೂಜಿ, ಹಾಗೆ ಇನ್ನೊಂದು ಅದ್ರಕ್ಕಿಂತ ಸ್ವಲ್ಪ ದೊಡ್ಡದು 11 ನಂಬರ್ ಸೂಜಿ, ಹಾಗೆ ಅದಕ್ಕಿಂತ ಮೇಲ್ ನಂಬರು 14 ನಂಬರ್ ಸೂಜಿ, ಹಾಗೂ ಅದ್ರ ಮೇಲಿಂದು 16 ನಂಬರು, ಮತ್ತು ಕೊನೆಯದಾಗಿ ನನ್ನಲ್ಲಿರೋದು 18 ನಂಬರ್ ಸೂಜಿ. 21 ನಂಬರ್ ಸೂಜಿನೂ ಇರುತ್ತೆ, ಅದು ಸದ್ಯ ನನ್ನ ಹತ್ರ ಇಲ್ಲ, ತಗೋಬೇಕು. ಈ ನೋಡಿ 9 ನಂಬರ್ ಸೂಜಿದು ನೋಡಿ, ಮೊನೆ ಏನಿರುತ್ತಲ್ಲ ಸೂಜಿ ಮೊನೆ, ಅದು ತುಂಬ ಚಿಕ್ಕದಾಗಿರುತ್ತೆ, ಒಳ್ಳೆ ಶಾರ್ಪ್ ಇರುತ್ತೆ. ಹಾಗಾಗಿ ಈ ಥರ ನೋಡಿ, ಭಾಳ ತೆಳುವ ಬಟ್ಟೆ ಇರುತ್ತಲ್ಲ, ಇಲ್ಲ ನೆಟ್ ಬಟ್ಟೆ, ಈ ಥರ ಪಾಲಿಸ್ಟರು ಜಾರ್ಜೆಟ್ ಬಟ್ಟೆಗೆ ಹೊಲಿಬೇಕಾದ್ರೆ ನಾವು ಈ ಸೂಜಿ ಭಾಳ ಉಪಯೋಗ ಆಗುತ್ತೆ. ಹೀಗೆ ಸಾದಾ ಒಂಥರ ತಿಳುವ ಸಿಲ್ಕ್ ಬಟ್ಟೆ ಇರುತ್ತಲ್ಲ, ಅದ್ರ ಮೇಲೂ ಇದರದ್ದೇ ಉಪಯೋಗ ಬರುತ್ತೆ. ಈ ನೋಡಿ, ನಾನು ಇದು ಪ್ರಾಕ್ಟಿಕಲಾಗಿ ಹೊಲಿದು ತೋರಿಸ್ತೇನೆ. ಮೊದಲು ಈಗ ನನ್ನ ಮಷಿನ್ನಲ್ಲಿ 18 ನಂಬರ್ ಸೂಜಿ ಇದೆ, ಬ್ಯಾಗ್ ಹೊಲಿಲಿಕ್ಕೆ ಹಾಕಿದ್ದು. ಅದರಲ್ಲಿ ಬಟ್ಟೆನ ಹೊಲಿದು ತೋರಿಸ್ತೀನಿ ನೋಡಿ. ಇದು ದಪ್ಪ ಸೂಜಿಯಾಗಿರೋದ್ರಿಂದ ನೋಡಿ, ಇದು ತಿಳುವ ಬಟ್ಟೆಯಲ್ಲಿ ಹೊಲಿಗೆ ನೀಟಾಗಿ ಬರೋದೇ ಇಲ್ಲ, ಬಟ್ಟೆ ಶ್ರಿಂಕ್ ಆಗುತ್ತೆ, ಹೊಲಿಗೆನೂ ನೋಡಿ ಸ್ಕಿಪ್ಪಾಗಿ ಗಂಟಾಗಿ ಬರುತ್ತೆ. ಈಗ ನಾನು ಈ 18 ನಂಬರ್ ಸೂಜಿ ತೆಗೆದು 9 ನಂಬರ್ ಸೂಜಿಯ ಹಾಕಿ ಹೊಲಿದು ತೋರಿಸ್ತೇನೆ ನೋಡಿ, ಎಷ್ಟು ನೀಟಾಗಿ ಹೊಲಿಗೆ ಬರುತ್ತೆ ಅಂತ. ನೋಡಿ, ಸೂಜಿ ಬದಲು ಮಾಡಿದ್ದಾಯಿತು, ಈಗ ಹೊಲಿತಾ ಇದ್ದೇನೆ. ನೋಡಿ, ದಾರ ಕತ್ತಿಸ್ತೀನಿ ನೋಡಿ, ತೋರಿಸ್ತೇನೆ. ಎರಡು ಹೊಲಿಗೆ ಪರಕ್ ನೋಡಿ ಹೇಗಿದೆ ಅಂತ. ಈ ಕಡೆದು ಗಂಟು ಸುಕ್ಕಾಗಿ ಬಂದಿದೆ. 9 ನಂಬರ್ ಸೂಜಿದು ಎಷ್ಟು ನೀಟಾಗಿ ಬಂದಿದೆ. ಹಾಗಾಗಿ ನಾವು ಈ ಥರ ಬಟ್ಟೆ ಹೊಲಿಬೇಕಾದ್ರೆ 9 ನಂಬರ್ ಸೂಜಿ ಉಪಯೋಗಿಸೋದು ಸೂಕ್ತ. ಹಾಗೆ ಇದು ನೋಡಿ, ನಮ್ಮದು ಲೆಗ್ಗಿಂಗು, ಬನಿಯನ್ನು, ಟೀ ಶರ್ಟು, ಈ ಥರ ಸ್ಟ್ರೆಚಬಲ್ ಬಟ್ಟೆ ಇರುತ್ತಲ್ಲ, ಅದ್ರ ಮೇಲೆ 11 ನಂಬರ್ ಸೂಜಿ ಬಳಸಬೇಕು. ಈಗ ನಾನು ಮೊದಲು ನೋಡಿ 16 ನಂಬರ್ ಸೂಜಿ ಹಾಕಿ ತೋರಿಸ್ತೇನೆ. 16 ನಂಬರ್ ಸೂಜಿನಲ್ಲಿ ಇದು ಸ್ಟ್ರೆಚಬಲ್ ನೋಡಿ ಬಟ್ಟೆ, ಹಳೆ ಬನಿಯನ್ ಬಟ್ಟೆ ತೊಗೊಂಡಿದ್ದೀನಿ. ಇದ್ರ ಮೇಲೆ ಹೊಲಿದು ತೋರಿಸ್ತೀನಿ ನೋಡಿ. ಈ ಥರ ಸ್ಟ್ರೆಚಬಲ್ ಬಟ್ಟೆ ಮೇಲೆ ನಾವು 16 ನಂಬರ್ ಸೂಜಿ ಇಲ್ಲ ದೊಡ್ಡ ನಂಬರ್ ಸೂಜಿ ಉಪಯೋಗಿಸಿದರೆ ಹೊಲಿಗೆನೂ ನೀಟಾಗಿ ಬರೋದಿಲ್ಲ, ಸ್ಕಿಪ್ಪಾಗಿ ಹೊಲಿಗೆ ಬರುತ್ತೆ, ಇಲ್ಲಿ ಭಾಳ ಲೂಸ್ ಬರುತ್ತೆ. ಹಾಗೆ ಒಂದೆರಡು ದಿನಕ್ಕೆ ನಾವು ಹೊಲಿಗೆ ಇದು ಇರುತ್ತಲ್ಲ, ಅಲ್ಲಿ ಹೊಲಿಗೆ ಬಂದಲ್ಲೆಲ್ಲ ತೂತು ಬೀಳುತ್ತಲ್ಲ, ಅದು ಭಾಳ ದೊಡ್ಡ ತೂತು ಆಗಿ ಅಲ್ಲೇ ಹರಿದೋಗುತ್ತೆ ಅದು ಬಟ್ಟೆ. ನೋಡಿ, ತೆಗೆದು ತೋರಿಸ್ತೀನಿ, ಕಾಣಿಸುತ್ತಾ ಇನ್ನೂ ಗೊತ್ತಿಲ್ಲ. ಹೊಲಿಗೆ ತೂತು ನೋಡಿ ಎಷ್ಟು ದೊಡ್ಡದಿದೆ ಅಂತ. ಅದು ಸೂಜಿ ದಪ್ಪ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ತಕ್ಕಂಗೆ ಬಟ್ಟೆ ಮೇಲೆ ದಪ್ಪ ತೂತು ಬಿದ್ದೋಗುತ್ತೆ, ಹಾಗೆ ಬಟ್ಟೆ ಹರಿದೋಗುತ್ತೆ. ಈಗ ನಾನು 16 ನಂಬರ್ ಸೂಜಿ ತೆಗೆದು 11 ನಂಬರ್ ಸೂಜಿ ಹಾಕ್ತೀನಿ. 11 ನಂಬರ್ ಸೂಜಿ ಹಾಕಿ ಇದರದ್ದು ನೋಡಿ, ಮೊನೆ ತುಂಬ ಚಿಕ್ಕದಾಗಿರುತ್ತೆ, ಹಾಗಾಗಿ ಬಟ್ಟೆ ಮೇಲೆ ಅದು ಒಳ್ಳೆಯ ಹೊಲಿಗೆ ಕೊಡುತ್ತೆ. ನೋಡಿ, ಈಗ ಹೊಲಿದು ತೋರಿಸ್ತೇನೆ ನಾನು. ನಾವು ಲೆಗ್ಗಿಂಗೆಲ್ಲ ನಮ್ಮದೇನು ಆಲ್ಟ್ರೇಷನ್ ಮಾಡೋದಿದ್ರೆಲ್ಲವ ಈ 11 ನಂಬರ್ ಸೂಜಿನೇ ಉಪಯೋಗಿಸ್ಬೇಕು. ಬಟ್ಟೆ ಹರಿಯೋದಿಲ್ಲ, ತುಂಬ ಕಾಲ ಬಾಳಿಕೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಬಂತಂತ, ಹೊಲಿಗೆ ತುಂಬ ನೀಟಾಗಿ ಬರುತ್ತೆ. ಒಂಚೂರು ದಾರ ತೆಗೆದು ನೋಡುತ್ತೀನಿ ನೋಡಿ, ತೂತು ಎಷ್ಟು ಚಿಕ್ಕದಾಗಿದೆ ಅಂತ ನಾವು ಹೊಲಿಗೆ ಹಾಕೋದಲ್ಲಿ. ಈಗ ನಾನು 14 ನಂಬರ್ ಸೂಜಿ ಬಳಕೆ ತೋರಿಸ್ತೀನಿ. 14 ನಂಬರ್ ಸೂಜಿ ಈ ಥರ ತೆಳುವ ಕಾಟನ್ ಬಟ್ಟೆ ಇರುತ್ತಲ್ಲ, ನಾವು ರುಬಿಯಾ, ಈ ಥರ ಸಿಲ್ಕ್ ಬಟ್ಟೆ, ಈ ಥರ ಬಟ್ಟೆ ಹೊಲಿಯುವಾಗ ನಾವು ಡ್ರೆಸ್ ಆಗ ಹೊಲಿಬೋದು, ಇಲ್ಲ ಬ್ಲೌಸ್ ಹೊಲಿಬೇಕಾದ್ರೆ ಅದ್ರ ಉಪಯೋಗಿಸ್ಬೇಕು. ಹಾಗೆ 16 ನಂಬರ್ ಸೂಜಿ ಯೂಶ್ವಲಿ ನಾವು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೆ ಲೈನಿಂಗ್ ಬಟ್ಟೆ, ಹಾಗೆ ನಮ್ಮ ಚೂಡಿದಾರ ಹೊಲಿಬೇಕಾರೆಲ್ಲವ ಉಪಯೋಗಿಸ್ಬೇಕು. ನೋಡಿ, ಇದು ಕಾಟನ್ ಬಟ್ಟೆ, ಇದೇ ಥರ ಉಪಯೋಗಿಸ್ಬೇಕಲ್ಲ. ಯೂಶ್ವಲಾಗಿ ನಾವು ಕಾಮನ್ ಇದಕ್ಕೆ 16 ನಂಬರೇ ಉಪಯೋಗಿಸು. ಈ ಥರ ನಾನು ನೋಡಿ ಸಿಲ್ಕ್ ಬಟ್ಟೆಯಲ್ಲಿ ಇದಕ್ಕೆ ಒಳಗೆ ಕ್ಯಾನ್ವಾಸ್ ಕೊಟ್ಟಿಲ್ಲ, ಸುಮ್ಮನೆ ಲೈನಿಂಗ್ ಹೋಗಿದ್ದೀನಿ. ಈ ಥರ ಬ್ಯಾಕ್ ಇದನ್ನು ಕೂಡ ನಾನು 16 ನಂಬರ್ ಸೂಜಿಯಲ್ಲೇ ಹೊಲಿದಿದ್ದೇನೆ. ಭಾಳ ದಪ್ಪ ಬಟ್ಟೆ ಆದರೆ ಮಾತ್ರವ ನಮಗೆ ಕಾಟನ್ ಬಟ್ಟೆ, ನಾವು ಇದು ಚಾದ್ರದ ಬಟ್ಟೆ, ಈ ಥರದ್ದೆಲ್ಲ ನಾನು ಹೊಲಿತೀನಲ್ಲ ಬ್ಯಾಗು ಯೂಶ್ವಲಿ, ಅದಕ್ಕೆ ನಾನು 18 ನಂಬರ್ ಸೂಜಿನೇ ಉಪಯೋಗಿಸೋದು. ಇದು ನೋಡಿ, ನಾನು ಜೀನ್ಸ್ ಬಟ್ಟೆಯಿಂದ ಹೊಲಿದಿದ್ದು, ಇದಕ್ಕೆ ಒಳಗೆ ಕ್ಯಾನ್ವಾಸ್ ಕೊಟ್ಟಿಲ್ಲ, ಸುಮ್ಮನೆ ಲೈನಿಂಗ್ ಹಾಕಿದ್ದೇನೆ. ಇದು ಸ್ವಲ್ಪ ತೆಳುವನ್ನೇ ಇತ್ತು, ಹಾಗಾಗಿ ಅದು ನಾ 18 ನಂಬರ್ ಸೂಜಿನೇ ಉಪಯೋಗಿಸ್ತೇನೆ. ಇದು ನೋಡಿ, ನಮ್ಮ ಮಗಂದು ಹಳೆ ಜೀನ್ಸು, ಇದು ತುಂಬ ದಪ್ಪ ಇದೆ, ಇದಕ್ಕೆ 20 ನಂಬರ್ ಸೂಜಿನೇ ಬೇಕು.
21 ನಂಬರ್ ತರಿಸ್ಬೇಕು ನೋಡಿ. ಯೂಶ್ವಲಿ ನಾ ಈ ಬ್ಯಾಗೆಲ್ಲ ಕಾಯಂ ಬ್ಯಾಗ್ ಹೊಲಿತೀನಲ್ಲ, ಅದಕ್ಕೆಲ್ಲ ನಾನು 18 ನಂಬರ್ ಸೂಜಿನೇ ಉಪಯೋಗಿಸೋದು ಈ ಥರದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಧನ್ಯವಾದ.